ಯಾರೂ ಇಲ್ಲದೆ ಇರೋ ಟೈಮನ್ನು ನೋಡಿಕೊಂಡು ಚಿರತೆಗಳು ಯಾವ ಥರ ಬಂದು ಒಂದು ಪ್ರಾಣಿನ ಅಟ್ಯಾಕ್ ಮಾಡುತ್ತೆ ಅಂತ ಲೈವಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಚಿರತೆ ಬರ್ತಾ ಇದೆ ನೋಡಿ ಅಲ್ಲಿ. ಚಿರತೆ ಹುಲಿಗಳು ಕಾಣಿಸ್ಕೊಳ್ಳೋದು ತುಂಬ ರೇರು. ನಮ್ಮ ತೋಟನ ಬೆಳಿಗ್ಗೆ ಟೈಮ್ ನೋಡಿದ್ದೀರಾ, ಈ ರಾತ್ರಿ ಅದರ ರಕ್ತ ಎಲ್ಲ ನೋಡಿ ಇಲ್ಲೇ ಬಿದ್ದಿದ್ದು. ಓಕೆ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಸೆಡ್ಡಿಂದ. ಹೌದು, ಲಾಸ್ಟ್ ವೀಕು ಏನು ನೋಡಿದ್ರಿ, ಚಿರತೆ ಬಂದು ನಮ್ಮ ಸೆಡ್ ಹತ್ರ ಹೋಗಿತ್ತು. ಮತ್ತು ಅದು ಆದ ಮಾರನೆಗೆ ಹುಲಿ ನಮ್ಮ ದೊಡ್ಡಪ್ಪ ಅವರ ತೋಟಕ್ಕೆ ಬಂದಿತ್ತು. ಅದಕ್ಕೆ ಇವತ್ತು ನಮ್ಮ ಸೆಡ್ ಹತ್ರ ನೋಡೋಣ ಅಂದ್ಬಿಟ್ಟು ಹಾಗೆ ಬಂದೆ. ಅದಕ್ಕೂ ಮುಂಚೆ ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಫುಲ್ ವಿಡಿಯೋ ನೋಡಿ. ಯಾರೂ ಇಲ್ಲದೆ ಇರೋ ಟೈಮನ್ನು ನೋಡಿಕೊಂಡು ಚಿರತೆಗಳು ಯಾವ ಥರ ಬಂದು ಒಂದು ಪ್ರಾಣಿನ ಅಟ್ಯಾಕ್ ಮಾಡುತ್ತೆ ಅಂತ ಲೈವಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಸೊ ಇವಾಗ ನಾವಿದ್ದೀವಿ ನಮ್ಮ ಸೆಡ್ ಹತ್ರ. ನಮ್ಮ ಜೊತೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಗನೂ ಇದ್ದಾನೆ. ಇಲ್ಲ, ಊಟ ಮಾಡಿದ್ದೇನೋ? ಇವಾಗ ಚಿರತೆ ಬರುತ್ತೆ. ನಾನು ನೆನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಂದ ಬರ್ತಾ ನಮ್ಮ ಡೈರೆಕ್ಟರ್ಗೆ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು ಗನ್ ತಂದಿದ್ದೀನಿ ಗೈಸ್. ಇಲ್ಲಿ ನೋಡಿ, ಇದರಿಂದ ಆನೆ, ಚಿರತೆ, ಹುಲಿ ಎಲ್ಲನೂ ಓಡಿಸ್ಬೋದು. ಇವಾಗ ನೋಡಿ, ಹೆಂಗೆ ಜೋರಾಗಿ ಸುದ್ದೈತೆ ಕಣ. ಸೊ ಈ ಥರ ನೋಡಿ, ಜಸ್ಟ್ 100 ರೂಪೀಸ್ ವರ್ತಿಟ್ಟು. ಮಕ್ಕಳಾಡೋದಲ್ಲ ಇದು, ಆನೆ ಓಡಿಸೋದು. ಮಕ್ಕಳಾಡೋದು 100 ರೂಪೀಸ್ ಕಾಯಿಸಿದ್ದು ವರ್ತಿಟ್ಟು. ಒಳ್ಳೆ ಸೌಂಡ್ ಬರುತ್ತೆ, ಆನೆಗಳಿದ್ರು ಎದ್ರುಕೊಂಡು ಓಡೋಗ್ತವೆ. ನನ್ನ ಮಗನಿಗೆ ಆಟ ಆಡಕ್ಕೆ ಸರಿಯಪ್ಪ. ಬ್ಯಾಡ ಬ್ಯಾಡ ಅಂತಾನೆ ಬಿದ್ಕಡೆ ಕೇಳಕ್ಕೆ. ಸೊ ಅದಕ್ಕೂ ಮುಂಚೆ ಈ ವಿಷಯ ಹೇಳಲೇಬೇಕು, ಒಂದು 2-3 ದಿನದಿಂದ ವೀಡಿಯೋ ಮಾಡಿರಲಿಲ್ಲ. ಸೊ ಒಂದು ಯಾವ್ಯಾವುದೇ ಕೆಲಸ ನಾನು ಒಂದಿನೂ ಮಿಸ್ ಮಾಡೋದು ಬೇಡ, ಕಂಟಿನ್ಯೂಸು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಮಾಡೋಣ ಅಂತ ಅನ್ಕೋತೀನಿ. ಆದರೆ ಏನಾದರೂ ಒಂದು ಕೆಲಸ ಬಿದ್ದುಕೊಂಡು ಲೇಟ್ ಆಗೇ ಹೋಗುತ್ತೆ. ಸೊ ಇನ್ಮೇಲಾದರೂ ಕನ್ಸಿಸ್ಟೆಂಟಾಗಿ ಪ್ರತಿದಿನವೂ ವೀಡಿಯೋ ಮಾಡೋಣ ಅಂತ ಹೇಳ್ತಾ, ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಡೈಲಿ ವೀಡಿಯೋ ಬರ್ತಾ ಇರುತ್ತೆ. ಇವಾಗ ನಮ್ಮ ಸಡ್ ಹತ್ರ ಇದ್ದೀವಿ. ತುಮಕೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಅವರ ಮನೆ ಹತ್ರ ಚಿರತೆ ಬಂದಿರೋ ವೀಡಿಯೋನ ಲೈವಲ್ಲಿ ರೆಕಾರ್ಡ್ ಮಾಡಿ ನಮಗೆ ಕಳಿಸಿದ್ದಾರೆ CCTVಯಲ್ಲಿ. ಸೊ ಇವಾಗ ನೋಡಿ, ಚಿರತೆ ಯಾವ ಥರ ಬಂದು ಯಾರೂ ಇಲ್ಲದಿರೋ ಟೈಮಲ್ಲಿ ಯಾವ ಥರ ನಮ್ಮ ಜಾನುವಾರುಗಳನ್ನು ಅಟ್ಯಾಕ್ ಮಾಡುತ್ತೆ ಅಂತ ಇವಾಗ ನೋಡೋಣ. ಎಷ್ಟು ಸಲ ಬರುತ್ತೆ ಆ ಚಿರತೆ ಅಂತ. ಓಕೆ, ಈ ವಿಡಿಯೋ ಸೊ ಹಾಗೇ ನೋಡ್ತಾ ಇರಿ, ಚಿರತೆ ಎಲ್ಲಿಂದ ಬರುತ್ತೆ ಅಂತ. ಅಲ್ಲಿ ಚಿರತೆ ಟ್ರ್ಯಾಕ್ಟರ್ ಹತ್ರ ಬರ್ತಿದೆ ನೋಡಿ. ನಾಯಿಗಳನ್ನು ಆ ಥರ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಇದಕ್ಕೂ ಮುಂಚೆ ಅದನ್ನು ಇಡೋದಕ್ಕೂ ಮುಂಚೆ ಒಂದು 2 ನಾಯಿಗಳನ್ನು ಎತ್ಕೊಂಡು ಹೊಂಟೋಗಿದೆ. ಅದಾದಮೇಲೆ ಈ ಥರ ಮಾಡಿದಂತೆ ಅವರು. ಸೊ ಇವಾಗ ನೋಡಿ, ಅದು ಒಂದು ಸಲ ಆಯಿತು, ಮತ್ತು ಇದು 2ನೇ ಬಾರಿ ಅಲ್ಲಿ ಬರುತ್ತೆ ನೋಡಿ. ನೀಲಿ ತಗಡು ಸೀಟ್ ಇದೆಯಲ್ಲ, ಅದ್ರ ಪಕ್ಕ ಬರುತ್ತೆ ನೋಡಿ ಚಿರತೆ. ಆ ಗೋಡೆ ಪಕ್ಕ ಇದೆ. ಇವಾಗ ನೋಡಿ ಬರುತ್ತೆ. ಇವಾಗಲೂ ಸಿಕ್ಕಲಿಲ್ಲ ಅದಕ್ಕೆ. ಅದಿಲ್ಲ ಅಂದಿದ್ರೆ ಎತ್ಕೊಂಡು ಹೋಗ್ಬಿಡೋದು. ಸೊ ಇದು ನೋಡಿ, ಇದು 3ನೇ ಟೈಮ್ ಬರುತ್ತೆ ಚಿರತೆ. ಇವಾಗ ಎಲ್ಲಿಂದ ಬರುತ್ತೆ ಹಾಗೆ ನೋಡಿ. ಮೋಸ್ಟ್ಲಿ ಇವಾಗ ಲೆಫ್ಟ್ ಸೈಡಿಂದ ಬರ್ಬೋದು. ಅಲ್ಲಿ ನೋಡಿ, ಏನಾದರೂ ಕಾಣಿಸ್ತಿದೆಯಾ ಅಂತ. ಎಲ್ಲಿದೆ ಚಿರತೆ? ಇದೇ ಥರ ಸೈಲೆಂಟಾಗಿರೋ ಟೈಮನ್ನೇ ನೋಡಿಕೊಂಡು ಬರೋದು ಚಿರತೆಗಳು. ಒಂದು ಸ್ವಲ್ಪ ಸೌಂಡ್ ಆದರೂ, ಏನಾದರೂ ಒಂದು ಸಣ್ಣ ಸೌಂಡ್ ಆದರೂ ಹೊರಟೋಗ್ತವೆ ಅವು. ಸೊ ಇವಾಗ ನೋಡಿ, ಎಲ್ಲ ಸೈಲೆಂಟಾಗೆ ಅದ್ರ ಒಳಗಡೆ ಮಲಗಿದ್ದಾವೆ ನಾಯಿ ಮರಿಗಳೆಲ್ಲ. ಇವಾಗ ನೋಡಿ ಯಾವ ಥರ ಬರುತ್ತೆ ಅಂತ. ಅಲ್ಲಿ ಏನೋ ಸೌಂಡ್ ಆಯಿತು. ಹಿಂಗೆ ಕಾಣಿಸ್ತಿದ್ದೆ ಚಿರತೆ ನೋಡಲ್ಲಿ, ಅಲ್ಲಿ 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 ಈ ಕಡೆ. ಹಾಂ, ಆ ಕಡೆ ಅಲ್ಲಿ ಕೂತಿ ಕಾಣಿಸ್ತಾ ಅಲ್ಲಿ ಅಲ್ಲಿ
ಹಾಂ ಅಲ್ಲಿ ಆ ಕಡೆಗೆ ಹೋಯ್ತು ಆ ಕಡೆಗೆ ಹೋಯ್ತು. ಇವಾಗ 4ನೇ ಸಲ ಅಲ್ಲಿ ನೋಡಿ, ಅಲ್ಲೇ ಇದೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ, 3ನೇ ಸಲ ಬಂದಿತ್ತಲ್ಲ, ಅಲ್ಲೇ ಇದೆ ಚಿರತೆ. ಆ ಚಿರತೆ ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ನಾಯಿಗಳು ಅದ್ರ ಒಳಗಡೆ ಇದ್ದಾವೆ. ಅಲ್ಲಿ ಮಾರ್ಕ್ ಆಗಿದೆಯಲ್ಲ ನೋಡಿ, ಅಲ್ಲಿತ್ತು ಚಿರತೆ. ನೋಡಿ ಯಾವ ಥರ ಬೆಕ್ಕು ಥರ ಕೂತಿದೆ, ಬಟ್ ಅದು ಬೆಕ್ಕಲ್ಲ, ಚಿರತೆ. 1 ಸಲ ಅಲ್ಲ, 2 ಸಲ ಅಲ್ಲ, 5ನೇ ಸಲ ಬರ್ತಿದೆ ನೋಡಿ ಚಿರತೆ. ಇವಾಗ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಎಲ್ಲಿಂದ ಬರುತ್ತೆ ಅಂತ. ನೋಡೋಣ ಇವಾಗ. ನೋಡಿ ನೋಡ್ಕೊಳ ಚಿರತೆ ಮತ್ತೀಗ. ಇವಾಗ ನೋಡಿ ಅಲ್ಲಿ ಚಿರತೆ ಅಲ್ಲಿ ಸೈಡಲ್ಲಿ ಆವಾಗಲೇ ನೋಡಿದ್ವಲ್ಲ, ಅಲ್ಲೇ ಇದೆ ನೋಡಿ. ಆಗಲೇ ಮಾರ್ಕ್ ಮಾಡಿದ್ವಲ್ಲ, ಅದೇ ಜಾಗದಲ್ಲಿ ಕೂತಿದೆ ಚಿರತೆ. ಈಗ ಬಂದರೂ ಬರ್ಬೋದು ಈ ಕಡೆಗೆ. ಅದು ಸುತ್ತ ನೋಡುತ್ತೆ, ಯಾರ್ದು ಮೂಮೆಂಟ್ ಇಲ್ಲ ಮತ್ತು ಜನರ ಸ್ಮೆಲ್ ಇಲ್ಲ ಅಂದರೆ ಬಂದು ಅಟ್ಯಾಕ್ ಮಾಡೋದು. ಅಲ್ಲಿ ನೋಡಿ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದೆ ಆ ಕಡೆಗೆ ಈ ಕಡೆಗೆಲ್ಲ. ಇದೇ ಥರ ನಮ್ಮ ಮನೆಗಳಿಗೆ ಅಥವಾ ಹಳ್ಳಿಗಳಲ್ಲಿ ತೋಟದ ಮನೆಗಳಿಗೆ ಚಿರತೆ ದಾಳಿ ಮಾಡೋದು ಇದೇ ಥರ. ಅಲ್ಲಿ ನೋಡಿ ಸೈಲೆಂಟಾಗಿ ಬರುತ್ತೆ, ಸುತ್ತ ನೋಡುತ್ತೆ. ನೋಡಿ ಯಾವ ಥರ ಕೂತಿದೆ. ನಾರ್ಮಲಾಗೆ ಕೂತಿದೆ. ನಾಯಿಗಳೆಲ್ಲ ಅದರ ಒಳಗಡೆ ಮಲ್ಗವೆ. ಈಗ ನೋಡಿ ಯಾವ ಥರ ದಾಳಿ ಮಾಡುತ್ತೆ ಅಂತ ನೋಡೋಣ ಈಗ. ಶೂಟ್ ಮಾಡ್ತೀಯ ನಾವು? ಮತ್ತೆ ಚಿರತೆ ಬರ್ತೀರಾ? ಅಲ್ಲಿ 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 ನೋಡಿ, ಅಲ್ಲಿ ನೋಡಿ ಬರುತ್ತೆ. ಅಲ್ಲಿ ಟ್ರ್ಯಾಕ್ಟರ್ ಕೆಳಗಡೆ ಬಂತು. ನೈಟ್ ಬಂದಿತ್ತಲ್ಲ, ಅದರ ಹೆಜ್ಜೆ ಗುರುತುಗಳಿದೆಲ್ಲ. ಅದೊಂದು 10-12 ಅಡಿ ಇದೆ ಆ ಕಾಂಪೌಂಡು. ಆ ಕಾಂಪೌಂಡನ್ನು ಯಾವ ಥರ ದಾಟಿದೆ ಅಂತ ಚಿರತೆ ನೋಡಿ ಹಾಗೇ ಹೋಗಿದೆ. ಅದು ತ್ಯಾವ ಆಗಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ನೋಡಿದ್ರಲ್ಲ ಚಿರತೆ ಯಾವ ಥರ ದಾಳಿ ಮಾಡುತ್ತೆ ಅಂತ ಲೈವಲ್ಲಿ ನೋಡಿದ್ವಿ. ಇವಾಗ ಇದನ್ನು ನನಗೆ ದಿನೇಶ್ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ತುಮಕೂರಿನವರು, ದೊಡ್ಡಗೌಡನ ಪಾಳ್ಯ ಅಂತ, ಅಲ್ಲಿಂದ ನಮಗೆ ಕಳಿಸ್ಕೊಟ್ರು. ನೋಡಿ ಅಣ್ಣ ಈ ಥರ ಬರ್ತಾ ಇದೆ ನಮಗೂ ಚಿರತೆ, ಕಾಡು ಪ್ರಾಣಿಗಳ ಕಾಟ ಅಂತ. ನಾನು ಇದಕ್ಕೂ ಮುಂಚೆ ಫಸ್ಟ್ ನಮ್ಮ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ನಾವು ಲೈವಲ್ಲೇ ಕ್ಯಾಪ್ಚರ್ ಮಾಡಿದ್ವಿ. ಒಂದು ಬೋನ್ ಇಟ್ಟು ಆ ಬೋನ್ ಒಳಗಡೆ ಅದೇ ಹಿಡ್ದಿರೋ ಒಂದು ಹಸುನ ಅದರೊಳಗಡೆ ಇಟ್ಟು ಅಲ್ಲೇ ಕಾಯ್ಕೊಂಡಿದ್ವಿ. ಸುಮಾರು 8:30ಗೆ ಬಂದು ಆ ಹಸುನ ಎಳ್ಕೊಂಡು ಹೊರಗಡೆಗೆ ತಿಂತಾಯಿತ್ತು. ಬೋನ್ ಒಳಗಡೆ ಬಿದ್ದಿರಲಿಲ್ಲ, ಆ ಹಸುನ ಇನ್ನೂ ಇಟ್ಟಿರಲಿಲ್ಲ ಕರೆಕ್ಟು. ಅದಕ್ಕೂ ಮುಂಚೆ ಬೋನ್ ಇಡೋದು ಸ್ವಲ್ಪ ಲೇಟ್ ಆಯ್ತು. ಅವಾಗ ಹಸುನ ಬಂದು 8:30ಗೆ ತಿಂತಾಯಿತ್ತು. ಅವೇನು ಮಾಡೋದಕ್ಕಾಗಲ್ಲ. ಇವಾಗ ಕಾಡು ಹತ್ರ ಇದ್ದರೆ ಕಾಡು ಪ್ರಾಣಿಗಳು ಬರೋದು ಸರ್ವೇ ಸಾಮಾನ್ಯ. ಅದನ್ನು ಬರಲೇಬಾರದು ಅಂತ ಹೇಳೋದು ನಮ್ಮದು ತಪ್ಪು. ಅಂದರೆ ಅದನ್ನು ಕಾಯೋದು ಅರಣ್ಯ ಇಲಾಖೆಯ ಜವಾಬ್ದಾರಿ ಕೂಡ. ಸೊ ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾವ ಥರ ತಡಿಬೋದು, ಅದನ್ನು ಬರದಿರೋ ಥರ ಯಾವ ಥರ ನೋಡ್ಕೋಬೋದು ಅನ್ನೋದನ್ನು ಮಾಡಬೇಕು. ಇಲ್ಲೂ ಸೇಮ್ ನಮ್ಮದು ಹಾಗೆ ನಾವು ಕ್ಯಾಪ್ಚರ್ ಒಂದು ಮಾಡಿರಲಿಲ್ಲ ಅಷ್ಟೇ. ನಮ್ಮ ಆಡ್ಮರಿ, ದೊಡ್ಡ ಆಡ್ಮರಿ ನೋಡಿದ್ರಲ್ಲ ಯಾವ ಥರ ಅಟ್ಯಾಕ್ ಮಾಡಿತ್ತು ಅಂತ. ನೋಡಿದೇನೋ ನೀನು ಚಿರತೆನ? ಹಾಂ, ಇವಾಗ ಚಿರತೆ ಬರೋ ಟೈಮ್ ಆಯಿತು. ಇನ್ನು ಒಂದೇ ಒಂದು ಬುಲೆಟ್ ಇದೆ ಗೈಸ್, ಹೊಡೆದು ಬಿಡೋಣ. ಇವಾಗ ಆ ಬುಲೆಟ್ ಹಾಕ್ತಾಯಿದ್ದೀನಿ. ಹೊಡಿಯ, ನಿಧಾನಕ್ಕೆ ಹೊಡಿಯಡ, ಹಿಂಗೆ ಇಟ್ಕೊಂಡು. ಓಕೆ, ಇವಾಗ ಶೂಟ್ ಮಾಡೋಣ ನೋಡ್ರಿ.
ಸೂಟ್ ಆಗಲಿಲ್ಲ, ಆಗಿಲ್ಲ. ಹೋಯ್ತದು. ಕನ್ನಡಿ ಅದು ಅದಕ್ಕೆ ಹೊಡೆದು ಬಿಡೋದಿಲ್ಲ ಅವನಿಗೆ. ನಾನು ಹೊಡೆಯಲ್ಲ ಅನ್ಕೊಂಡು ಹೊಡೆದೇ ಬಿಡ್ತು ದಮ. ಅದು ಹೊಡಿತದೆ. ಹಿಂಗೆ ಹೊಡಿತೀನಿ ಕಣೋ, ಹಿಂಗೆ ಹೊಡಿತೀನಿ ಕಣೋ, ಏಯ್ ಹೊಡಿತೀನಿ ಕಣೋ. ಬಾಯ್ಸ್ ಮೋ ಕೂಡ ನಾನೊಂದು ಹೊಡಿತೀನಿ ಬುಲೆಟು. ನೋಡ್ರಿ ಏನೋ ಸೌಂಡ್ ಆಗ್ತಿದೆ. ನಮ್ಮ ಅಕ್ಕ ಓಡ್ತಾವಳೆ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಹೋದ್ರು ಮನೆಗೆ. ಇವಾಗ ನಾನೊಬ್ಬನೇ ಹೋಗ್ತಾ ಇದ್ದೀನಿ. ಸುಮ್ಮನಾಗಿ ಒಂದು ರೌಂಡ್ ಹೋಗಿದ್ದು ಬರೋಣ ಬನ್ನಿ. ನಮ್ಮ ತೋಟನ ಬೆಳಿಗ್ಗೆ ಟೈಮ್ ನೋಡಿದ್ದೀರಾ, ಈ ರಾತ್ರಿ ಒಂದು ರೌಂಡ್ ಹೋಗ್ತೀನಿ, ಯಾವ ಥರ ಕಾಣಿಸುತ್ತಂತ ನೋಡಿ. ಸೊ ಹಾಗೆ ಬಂದರೆ ಇಲ್ಲಿ ಬಾಳೆ ಕೊನೆಗಳಿದ್ದಾವೆ. ಸೊ ಇದು ಮೆಣಸಿ ತೋಟ ಗೈಸ್, ಮೆಣಸಿ ಹಾಕಿದ್ವಿ. ಹಾಗೆ ಹೋಗೋಣ ಬನ್ನಿ. ಅಲ್ಲೇನೋ ಕೂತಿದೆ ನೋಡಿ. ಇಷ್ಟೊತ್ತಲ್ಲಿ ಯಾವ ಅಕ್ಕಿ ಅದು ಅಲ್ಲಿ ನೋಡಿ ಕಾಣಿಸ್ತಿದೆ ನಿಮಗೆ? ಹೋಯ್ತು ಅಲ್ಲಿ ನೋಡಿ ಯಾವ ಥರ ಹೋಗ್ತಾಯಿದೆ. ಹಾಗೇ ಮುಂದೆ ಹೋದರೆ ಅವತ್ತು ಚಿರತೆ ಇದೇ ಜಾಗದಲ್ಲಿ ನಮ್ಮ ಆಡ್ಮರಿನೇ ಎಳ್ಕೊಂಡೋಗಿತ್ತು. ಚಪ್ಪಲಿನೇ ಕಳ್ಕೋತು ಗೈಸ್. ಸೊ ಇಲ್ಲಿ ಬಾವಿ ಇದೆ, ಹೀಗೆ ಬಂದು ಇಲ್ಲಿ ಎಳ್ಕೊಂಡೋಗಿ ಅದರ ರಕ್ತ ಎಲ್ಲ ನೋಡಿ ಇಲ್ಲೇ ಬಿದ್ದಿದ್ದು, ಅದನ್ನು ತಿಂದಿದ್ದು ನೋಡಲ್ಲಿ ಕಾಣಿಸ್ತಿದೆಯಲ್ಲ ಆ ಜಾಗದಲ್ಲಿ. ನಮ್ಮಮ್ಮ ಇದ್ದಿದ್ರೆ ಕಳಿಸ್ತಾ ಇರಲಿಲ್ಲ ನನ್ನನ್ನು, ನಮ್ಮಮ್ಮ ಮಲ್ಬಿಟ್ಟವ್ರೆ, ಅದಕ್ಕೆ ಒಬ್ಬನೇ ಬಂದಿದ್ದೀನಿ. ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಬಂದೆ. ನೋಡಿ ಸುತ್ತ ಯಾವ ಥರ ಕಾಣಿಸ್ತಾ ಇದೆ ಅಂತ. ಓಕೆ ಇನ್ಮೇಲೆ ಅದೇನೋ ಸೌಂಡ್ ಬೇರೆ ಆಗ್ತಿದೆ, ಇನ್ನಿಲ್ಲಿರೋ ಡೇಂಜರು. ಓಣ ಬನ್ನಿ. ಅಂತೂ ನಮ್ಮ ತೋಟ ಸುತ್ತ ಒಂದು ರೌಂಡ್ ಹೋಗಿದ್ದು ಬಂದೆ. ಅಲ್ಲೇನೋ ಒಂಥರ ಸಣ್ಣದಾಗಿ ಶಬ್ದ ಆಯಿತು. ನಾನು ಏನಕ್ಕೆ ಬೇಡ ಅಲ್ಲಿರೋದು ಅಂದ್ಬಿಟ್ಟು ಬಂದೆ. ಸೊ ನಮ್ಮ ಡೈರೆಕ್ಟರ್ ಅವರ ತೋಟಕ್ಕೆ ಹೋಗಲಿಲ್ಲ, ಸುಮಾರು ಒಂದು ವಾರನೇ ಆಯಿತು. ಅದೇ ಆನೆ ಬಂದಿತ್ತಲ್ಲ, ಅದು ಬಂದಿದ್ದು ಒಂದು ವಾರ ಆಗಿದೆ ಅದು ಬಂದು. ಸೊ ವಿಡಿಯೋ ನೆನ್ನೆ ನೋಡಿದ್ರಲ್ಲ, ಅದು 4-5 ದಿನದ ಹಿಂದೆ ಆಗಿರೋದು. ಸೊ ಮತ್ತೆ ತಿರ್ಗಾ ಬಂದಿತ್ತಂತೆ, ಅದು ಡೈಲಿ ಬರ್ತಾಯಿರುತ್ತೆ ಆ ಮಕನ ಒಂದು. ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಇವತ್ತು ಹೋಗೋಕ್ಕಾಗಲಿಲ್ಲ. ಮಾವ 2 ಸಲ ಫೋನ್ ಮಾಡೋರೆ, ಇರಿ ಫೋನ್ ಮಾಡೋಣ ಆನೆ ಏನಾದರೂ ಬಂದಿದೆಯಾ ಅಂತ. ಮಾವನ ರಿಂಗ್ ಟ್ಯೂನ್ ನೋಡ್ರಿ, ರಿಂಗ್ ಟ್ಯೂನು. ಹಲೋ, ಹೇಳ್ಬೇಕು, ಆನೆ ಏನಾದರೂ ಬಂದಿತ್ತಾ? 2 ದಿನದಿಂದಿಲ್ವಾ? ನಾನಿವತ್ತು ಬರೋವಂತ ಅನ್ಕೊಂಡು ಬರೋಕ್ಕಾಗಲಿಲ್ಲ, ಲೇಟ್ ಆಗೋಯ್ತು. ಎಲ್ಲಿ ಡೈರೆಕ್ಟ್ರ್ ಇಲ್ವಾ? ಹೋಗಿ 3 ದಿನ ಆಯ್ತು. ಎಲ್ಲಿಗೆ? ಇದಕ್ಕೆ ಅದೇ ದೇವ್ರ ಇದಕ್ಕೆ. ಹಾಂ ಓ ಸರಿ. ಅವ ನೋಡಿದ್ರಲ್ಲ, ಇದಿಷ್ಟು ತೋರಿಸ್ಬೇಕಾಗಿತ್ತು. ಚಿರತೆ ಯಾವ ಥರ ಬರುತ್ತೆ. ನೀವು ಪ್ರತಿ ಸಲಿನೂ ಕಮೆಂಟ್ ಮಾಡ್ತಾಯಿದ್ರಿ, ಎಲ್ಲಿ ವಿಡಿಯೋ ಮಾಡ್ತೀರಾ, ಚಿರತೆನೇ ತೋರಿಸಲ್ವಲ್ಲ, ಹುಲಿನೇ ತೋರಿಸಲ್ವಲ್ಲ. ಆನೆಯನ್ನು ಸಾಮಾನ್ಯವಾಗಿ ತೋರಿಸ್ಬೋದು, ಕಾಣಿಸ್ಕೊತಿರುತ್ತೆ, ಅದ್ರ ಹತ್ರ ಹೋಗಿ ಕೂಡ ವಿಡಿಯೋ ಮಾಡ್ಬೋದು. ಬಟ್ ಈ ಚಿರತೆ ಹುಲಿಗಳನ್ನು ತೋರಿಸಿಲ್ಲ ಅಂದರೆ ಅದೇನು ನಾಯಿನ ಗೈಸ್? ಅದು ನಾಯಿನ ಬೆಕ್ಕ? ಅದು ಬಂದ ತಕ್ಷಣ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಚಿರತೆ ನಿಂತಿದೆ, ಅಲ್ಲಿ ಹುಲಿ ಇದೆ, ನೋಡ್ಕೊಳ್ಳಿ ಅಂತ ಕ್ಯಾಮ್ರಾ ಹಿಡಿದು ತೋರಿಸೋದಕ್ಕೆ. ಸೊ ಅವು ಸಾಮಾನ್ಯವಾಗಿ ಅವು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ನಾವು ಸಫಾರಿಗೆ ಹೋದಾಗಲೇ ಅದು ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ, ಆ ಟೈಮಿಂಗ್ಸ್ ಸಿಕ್ಕಿದ್ರೆ ಮಾತ್ರ ಒಂದು ಕಾಡು ಪ್ರಾಣಿಗಳು ಅಥವಾ ಈ ಹುಲಿ ಚಿರತೆಗಳು, ಬೇರೆ ಪ್ರಾಣಿಗಳಿಗೆ ಬಿಡಿ, ಸಫಾರಿಗೆ ಹೋದಾಗ ಬೇರೆ ಪ್ರಾಣಿಗಳು ಕಾಣಿಸ್ಕೊಳ್ಳೋದು ನಾರ್ಮಲ್ಲು. ಆದರೆ ಈ ಚಿರತೆ ಹುಲಿಗಳು ಕಾಣಿಸ್ಕೊಳ್ಳೋದು ತುಂಬ ರೇರು. ಸೊ ನಾನು ಹೇಳೋದು ನಿಮಗೆ ಏನು ಗೊತ್ತಾ, ನಿಮಗೆ ಒಂದು ಅಡ್ವೆಂಚರ್ ಫೀಲ್ ಆಗಬೇಕು, ಜೊತೆಗೆ ನೋಡೋರಿಗೆ ನಮ್ಮ ಕಂಟೆಂಟ್ ಇಷ್ಟ ಆಗಬೇಕು. ಎಷ್ಟೋ ಜನ ಸಿಟಿಗಳಲ್ಲಿ ಆ ಟ್ರಾಫಿಕ್ ಮಧ್ಯ ಕೆಲಸದ ಒತ್ತಡದಿಂದ ತುಂಬ ತಲೆ ಕೆಟ್ಟೋಗಿರುತ್ತೆ. ಸೊ ನಮ್ಮ ವೀಡಿಯೋ ನೋಡಿದಾಗ ಒಂಥರ ಒಂದು ಸ್ವಲ್ಪ ರಿಲೀಫ್ ಆಗಬೇಕು. ನಮ್ಮ ಹಳ್ಳಿ ಸೊಗಡು ಮತ್ತು ನಮ್ಮ ಹಳ್ಳಿ ವಾತಾವರಣ ಅದನ್ನು ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾವಾಗಲೂ ನೀವು ಚಿರತೆನೇ ತೋರಿಸಿ, ಆನೆನೇ ತೋರಿಸಿ ಅಂದರೆ ಎಲ್ಲಿ ತೋರಿಸ್ಲಿ? ಸೊ ಆಲ್ಮೋಸ್ಟ್ ತೋರಿಸ್ತೀನಿ. ಸೊ ನೋಡೋರಿಗೆ ನಮ್ಮದು ವಿಡಿಯೋ ಅಡ್ವೆಂಚರಸ್ ಆಗಿರಬೇಕು, ಅಡ್ವೆಂಚರ್ ಫೀಲ್ ಆಗಬೇಕು ಅವರಿಗೆ. ಹಾಗೆ ನಮ್ಮ ಸಡ್ಡು ಎಲ್ಲಿಗೆ ಬಂತು ಕೆಲಸ ಅಂತಿದ್ರಲ್ಲ, ಇನ್ನೂ ಹಾಗೆ ಇದೆ ಗೈಸ್. ಸೊ ಇದೊಂದು ಸ್ವಲ್ಪ ಭಯ ಆಗ್ತಿದೆ ನಮಗೆ. ಇದೊಂದು ಸ್ವಲ್ಪ ಇಲ್ಲಿ ಓಪನ್ ಇದೆ, ಇದಕ್ಕೇನಾದ್ರು ಮಾಡಬೇಕು. ಇಲ್ಲಿಗೆಲ್ಲ ಫುಲ್ಲು, ಇಲ್ಲೆಲ್ಲ ಏನೂ ಇಲ್ಲ, ಇಲ್ಲಿ ಸೈಡಲ್ಲಿ ಸ್ವಲ್ಪ ಇದು ಅಷ್ಟೇ. ಇಲ್ಲ ಹಸುಗಳು ಒಳಗಡೆ ಇವೆ, ವೆಹಿಕಲ್ಸ್ ಬರೋದಕ್ಕೆ ಒಂದು ಸ್ವಲ್ಪ ದಾರಿ ಇಲ್ಲ, ಹಾಗಾಗಿ ಸ್ವಲ್ಪ ಇದು ಹಾಗೆ ಬ್ಯಾಲೆನ್ಸಲ್ಲಿದೆ. ಇನ್ನೊಂದು ವೀಕು ಫುಲ್ಲೆಲ್ಲ ರೆಡಿ ಮಾಡ್ಸೋಣ. ಈ ಹಳ್ಳಿ ಸೈಡು, ತೋಟದ ಸೈಡ್ ಇರೋ
ರೈತರುಗಳು ಅಥವಾ ಹಳ್ಳಿ ಜನಗಳು ಸ್ವಲ್ಪ ಜಾಗರೂಕತೆಯಿಂದ ಇರಿ, ನಿಮ್ಮ ಸೇಫ್ಟಿಲಿ ನೀವಿರಿ ಅಷ್ಟೇ. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಗೈಸ್ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಅಂತ ಹೇಳ್ತಾ ಲವ್ ಯು, ಬಾಯ್.